ಫೈನಲಿ ನಾವು ದುಬೈ ಬುರ್ಜ್ ಖಲೀಫಾಯಿಂದ ವ್ಯೂನ ನೋಡ್ತಾ ಇದ್ದೀವಿ. ಇಲ್ಲಿ ತುಂಬ ಜನ ಇಂಡಿಯನ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಬಟ್ಟೆಗೆ ಇರೋ ವ್ಯಾಲ್ಯೂ, ಸ್ಟ್ರೆಂತ್, ಪವರು ನನಗೀಗ ಅರ್ಥ ಆಗ್ತಾ ಇದೆ. ಎಲ್ಲರೂ ಅವ್ರವ್ರ ಔಟ್ಫಿಟಲ್ಲಿ ಬಂದಿದ್ದಾರೆ, ನಾನು ನನ್ನ ಔಟ್ಫಿಟಲ್ಲಿ ಬಂದಿದ್ದೀನಿ. ಬುರ್ಜ್ ಖಲೀಫಾ ನಂದಿ ಹಿಲ್ಸ್ ಥರ ಐತೆ ಅಂತ ಅವನಿಗೆ ಮೇಲೆ ಬಂದ್ಬಿಟ್ಟು. ಬುರ್ಜ್ ಖಲೀಫಾಲಿ ನಮ್ಮ ಸಬ್ಸ್ಕ್ರೈಬರ್ ನಂಗೆ ಸ್ವಲ್ಪ ಓವರ್ ರೇಟೆಡ್ ಅನ್ನಿಸ್ತು. ನಮಸ್ಕಾರ. ಬ್ಯೂಟಿಫುಲ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾವು ಬುರ್ಜ್ ಖಲೀಫಾಗೆ ಹೋಗ್ತಾ. ಸೊ ಬುರ್ಜ್ ಖಲೀಫಾಗೆ ನಾನೊಂದು ಔಟ್ಫಿಟಲ್ಲಿ ಹೋಗಬೇಕು, ನನ್ನ ಡ್ರೀಮ್ ಔಟ್ಫಿಟಲ್ಲಿ ಹೋಗಬೇಕು ಅಂತ ಹೇಳಿದ್ದೆ. ಸೊ ಆ ಔಟ್ಫಿಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಕಮಿಂಗ್ ಟು ಅದರ್ ಪಾರ್ಟ್, ದುಬೈ ಈಸ್ ಅ ವೆರಿ ಸೇಫ್ ಪ್ಲೇಸ್ ಆ್ಯಂಡ್ ದೇ ರೆಸ್ಪೆಕ್ಟ್ ಆಲ್ ದ ರಿಲಿಜಿಯನ್ ಆ್ಯಂಡ್ ಆಲ್ ದ ಅಂತಾರೆ ಚಾಯ್ಸಸ್. ಆ್ಯಂಡ್ ನಾವೇನು ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡದೇ ಇದ್ದರೆ ದೇ ರೆಸ್ಪೆಕ್ಟ್ ಎವ್ರಿಥಿಂಗ್. ಸೊ ಅದಕ್ಕೆ ನಾನು ಇವತ್ತು ನಮ್ಮ ಊರಿನ ಔಟ್ಫಿಟಲ್ಲಿ ಬುರ್ಜ್ ಖಲೀಫಾ ವಿಸಿಟ್ ಮಾಡೋಣ ಅನ್ನೋ ಐಡಿಯಾಲಿದೆ. ನನ್ನ ಪ್ರಕಾರ ಯಾರೂ ಮಾಡಿದ್ರು ಯಾರು ವ್ಲಾಗ್ ಮಾಡಿಲ್ಲ ಅನ್ಸುತ್ತೆ. ಬಟ್ ಲೆಟ್ಸ್ ಸಿ, ಜನ ರಿಯಾಕ್ಷನ್ ನನಗೆ ಬೇಡ. ಜನ ಹೆಂಗೆ ನೋಡ್ತಾರೆ, ಜನರನ್ನ ರಿಯಾಕ್ಟ್ ಮಾಡಿ, ಜನರನ್ನ ಕ್ಯಾಪ್ಚರ್ ಮಾಡೋದು ನಾನು ಮಾಡಲ್ಲ. ನಾನು ಹೋಗ್ತಿರೋದು ಬರೀ ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ, ನನಗೆ ಬೆಟರ್ ಫೀಲ್ ಆಗೋಕ್ಕೆ, ನಾಟ್ ಟು ಶೋ ಪೀಪಲ್ ದಟ್ ನಾನು ಈ ಥರ ಬಂದಿದ್ದೀನಿ ಅಂತ. ದಟ್ ಈಸ್ ನಾಟ್ ಮೈ ಪಾಯಿಂಟ್. ನಾನು ಹೋಗ್ತಿರೋದು ನಮ್ಮೂರಿನ ಔಟ್ಫಿಟಲ್ಲಿ ನಾನು ಬುರ್ಜ್ ಖಲೀಫಾಗೆ ಹೋಗಿ ವ್ಯೂ ನೋಡಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಿಂದ ಅಷ್ಟೇ. ಸೊ ಲೆಟ್ಸ್ ಗೋ. ಈಗ ಕ್ಯಾಬ್ ಬರುತ್ತೆ, ಕ್ಯಾಬ್ ಹತ್ಕೊಂಡು ಹೋಗೋಣ ಬುರ್ಜ್ ಖಲೀಫಾಗೆ. ಲೆಟ್ಸ್ ಗೋ ಗೈಸ್. ಫೈನಲಿ ಕ್ಯಾಬ್ ಹತ್ತಿದ್ದೀವಿ. ನಾವು ಹೋಗ್ತಿರೋದು ಟೆಸ್ಲಾ ಅಲ್ಲಿ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಸೊ ನಾವು ಈಗ ದುಬೈ ಮಾಲ್ ಒಳಗಡೆಯಿಂದನೇ ಹೋಗಬೇಕು ಬುರ್ಜ್ ಖಲೀಫಾಗೆ ಅಂತ ಹೇಳ್ತಿದ್ದಾರೆ. ಸೊ ಅದೇನೋ ಅಂತ ಗೊತ್ತಿಲ್ಲ, ನಾನು ಮ್ಯಾಪ್ ಹಾಕಿದ್ದೀನಿ. ಲೆಟ್ಸ್ ಸಿ. ಗೈಸ್, ಸೊ ಹತ್ರ ಹೋಗ್ತಾ ಒಂಥರ ಭಯ ಫೀಲಿಂಗು. ಜನ ಯಾವ ಥರ ನೋಡ್ತಾರೋ, ಏನಾಗುತ್ತೋ ಅಂತ. ಬಟ್ ಅದೊಂಥರ ಧೈರ್ಯನೂ ಇದೆ, ಏನಾಗುತ್ತಾಗಲಿ ಅಂತ. ಸೊ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಇದ್ದಾರೆ. ಸೊ ಅವ್ರಿಗೊಂದ್ಸರಿ ಫೋನ್ ಮಾಡಿದ್ದಾರೆ, ಹೇಳ್ದೆ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು ಔಟ್ಫಿಟಲ್ಲಿ ಹೋಗಬೇಕು ಅಂತ ಅಂದಾಗ. ಸೊ ಅವರು ಜೋಕ್ ಅನ್ಕೋತಾರೆ, ಕ್ರಿಂಜ್ ಅನ್ಕೋತಾರೆ ಅಂತ ಹೇಳಿದ್ರು. ಹಿ ಹ್ಯಾಸ್ ನೋ, ಅವ್ರೇನು ತಪ್ಪು ಹೇಳಿಲ್ಲ. ಸೊ ಹಿ ವಾಸ್ ಜಸ್ಟ್ ಅ ವೆಲ್ ವಿಶರ್. ನನಗೆ ಈ ಥರ ಇನ್ಫಾರ್ಮ್ ಮಾಡಿರಿ, ಹಿಂಗೆ ಆಗ್ಬೋದು ಬ್ರೋ ಅಂತ. ಹ್ಯೂಸ್ ರೆಸ್ಪೆಕ್ಟ್ ಫಾರ್ ದಟ್ ಪರ್ಸನ್. ಬಟ್ ನನಗೆ ಇದು ಇತ್ತೊಂದು ಆಸೆ, ನೋಡೋಣ, ಹೋಗೋಣ. ನಾನು ಆ್ಯಂಡ್ ಅವ್ರು ಹೇಳಿದ ಮಾತು ನಿಜನೇ. ಐ ಆಮ್ ರೆಪ್ರೆಸೆಂಟಿಂಗ್ ಒಂದು ದೇಶನ ರಿಪ್ರೆಸೆಂಟ್ ಮಾಡ್ತೀನಿ ಔಟ್ಫಿಟ್ ಹಾಕ್ಕೊಂಡ್ರೆ. ಬಿಕಾಸ್ ಜನ ನೋಡ್ತಾರಲ್ಲ, ಈ ದೇಶದ ಔಟ್ಫಿಟ್ ಇದು ಅನ್ನೋ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ನಾನು ಇಲ್ಲೆಲ್ಲೂ ಏನೂ ಮಿಸ್ಬಿಹೇವ್ ಮಾಡಬಾರ್ದು, ರಾಂಗಾಗಿ ಬಿಹೇವ್ ಮಾಡಬಾರ್ದು, ಪ್ರಾಪರಾಗಿ ಹ್ಯಾಂಡಲ್ ಮಾಡ್ಕೋಬೇಕು ನಾನು ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ನಾನಿಲ್ಲ ಅಂದರೂ ಒಂಚೂರು ರಾಂಗಾಗಿ ಬಿಹೇವ್ ಮಾಡಿದ್ರೆ ಈ ಬಟ್ಟೆ ಹಾಕ್ಕೊಂಡು ಇಡೀ ಏನಂತಾರೆ ಸ್ಟೇಟ್ಗೆ ಒಂದು ರಾಂಗ್ ಹೆಸರು ಹೋಗೋ ಥರ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಆಮ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್. ಏನೂ ಮಿಸ್ ಆಗಿ ಏನೂ ತಪ್ಪಾಗಬಾರ್ದಪ್ಪ ಅನ್ನೋ ಒಂದು ಭಯ ಟಕ್ ಅಂತ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇದು ಔಟ್ಫಿಟ್ ಇಂಡಿಯಾನೇ ಎತ್ತಾಕೊಂಬಂದಿದ್ದೆ. ಆ್ಯಂಡ್ ನಾವು ಕುಂಕುಮ ಒಂದು ಮರ್ತೋದ್ವಿ ತರೋದನ್ನು. ಇಲ್ಲೊಬ್ಬರು ಫ್ರೆಂಡ್ ಇದ್ರು ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಹತ್ರ ಈಸ್ಕೊಳ್ಳೋದು ಮರ್ತೋದ್ವಿ. ಸೊ ಈಗ ಹಂಗೆ ಹೋಗ್ತಾ ಇದ್ವಿ. ಬನ್ನಿ ಗೈಸ್, ಹೋಗೋಣ ಗೈಸ್. ಈಗ ನಾನು ಬುರ್ಜ್ ಖಲೀಫಾಗೆ ಹೋಗಬೇಕು ಅಂದರೆ ದುಬೈ ಮಾಲ್ ಒಳಗಿಂದನೇ ಹೋಗ್ಬೇಕಂತೆ. ಸೊ ದುಬೈ ಮಾಲ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಾಲ್ ಅದು. ಅಲ್ಲಿಂದ ನಡ್ಕೊಂಡು ಹುಡ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಹೋಗೋದು ಹೇಗಿರುತ್ತೆ ನೋಡೋಣ ಬನ್ನಿ. ಇದೇ ದುಬೈ ಅಕ್ವೇರಿಯಂ ನೋಡಿ. ಒಳಗೆ ಹೋಗ್ಬೋದು, ಬಟ್ ನಾವು ಒಳಗೆ ಟಿಕೆಟ್ ತೊಗೊಂಡಿಲ್ಲ, ಒಳಗೆ ಹೋಗ್ತಾ ಇಲ್ಲ. ಬಟ್ ದಿಸ್ ಇಸ್ ಮ್ಯಾಸಿವ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಒಂಥರ ಕ್ರೇಜ್ ಆಗಿದೆ ನೋಡೋಕ್ಕೆ, ಕ್ರೇಜ್ ಆಗಿದೆ ನೋಡಿ ಗೈಸ್. ಫುಲ್ ದೊಡ್ಡ ಶಾಕ್, ಚಿಕ್ಕ ಫಿಶ್ಗಳು, ವೆರಿ ನೈಸ್. ತುಂಬ ದೊಡ್ಡ ಮಾಲ್ ಆಗಿರೋದ್ರಿಂದ ಹುಡ್ಕೋದೇ ದೊಡ್ಡ ವಿಷಯ ನೋಡಿ. ಇಲ್ಲಿ ಬೋರ್ಡ್ ಹಾಕಿರೋದಕ್ಕೆ ಪುಣ್ಯಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲಾಂದರೆ ಸಿಗ್ತಾನೆ ಇಲ್ಲ. ಆ್ಯಂಡ್ ಇನ್ನೊಂದು ಫುಲ್ ಒಂಥರ ನರ್ವಸ್ ಫೀಲಿಂಗು. ಜನ ಎಲ್ಲ ಹೆಂಗೆ ನೋಡ್ತವ್ರೆ ಅಂದರೆ ನಾನು ಯಾರು ಹಿಂಗೆ ಓಡ್ ಬಂದ್ಬಿಟ್ಟು ಅವನೇನೋ ಥರ ನೋಡ್ತವ್ರೆ. ಯಾರೋ ಒಬ್ಬ ಅಂಕಲ್ ನನಗೆ ಇನ್ನೂ ನರ್ವಸ್ ಮಾಡ್ಬಿಟ್ಟ. ಲಿಟ್ರಲಿ ಕೇಳಿಸಿದ್ದೆ ಅಂತ ಹಿಂಗೆ ಅಂದಿದ್ದು, ಅದು ಫುಲ್ ನರ್ವಸ್ ಫೀಲ್ ಆಗೋಯ್ತು. ಬಟ್ ಲೆಟ್ಸ್ ಸಿ ಈಗ ಬುರ್ಜ್ ಖಲೀಫಾಲ್ ಹೇಗಿರುತ್ತೆ ಅಂತ. ಗೈಸ್, ಸೊ ಒಳಗೆ ನೋಡಿ ಎಷ್ಟು ಲೈನ್ ಇದೆ, ಒಳಗೆ ಹೋಗೋಕ್ಕೆ ಎಷ್ಟು ಉದ್ದ ಲೈನ್ ಇದೆ. ಸೊ ಉದ್ದ ಲೈನ್ ಇದೆ. ಈ ಲೈನ್ ದಾಟ್ಕೊಂಡು ಹೋದರೆ ನಾವು ಬುರ್ಜ್ ಖಲೀಫಾ ಒಳಗೆ ಎಂಟ್ರ್ ಆಗ್ತೀವಿ. ಗೈಸ್, ಇಷ್ಟೊತ್ತು ನರ್ವಸ್ ಫೀಲ್ ಆಗ್ತಿತ್ತು, ಅಯ್ಯೋ ಅನ್ನೋ ಥರ. ಇವಾಗ ನಂಗೆ ಅನಿಸ್ತಾ ಇಲ್ಲ. ಯಾಕೆ ಅಂದರೆ ನಾನು ಒಂದು 2-3 ಜನ ನೋಡಿ ಚಡ್ಡಿ ಬೈನ್ ಹಾಕೊಂಡು ನೋಡ್ತಿದ್ದಾರೆ, ಚಡ್ಡಿ ಟಿ ಶರ್ಟ್ ಹಾಕೊಂಡು ನೋಡ್ತಿದ್ದಾರೆ. ಅವ್ರನ್ನ ನೋಡಿದ್ಮೇಲೆ ಅವರೇ ಅಷ್ಟು ಧೈರ್ಯವಾಗಿ ಓಡಾಡ್ತವ್ರೆ. ನಾನು ಫುಲ್ ಮೈ ಕವರ್ ಮಾಡಿಕೊಂಡು ನಮ್ಮೂರು ಬಟ್ಟೆ ಹಾಕೊಂಡು ನೋಡ್ತಿದ್ದೀನಿ. ನಾನು ಯಾಕೆ ಹೆದರ್ಬೇಕು? ಆ್ಯಂಡ್ ಆಲ್ಸೋ ಏನೇ ಆದರೂ ನಮ್ಮೂರವ್ರು ಇದ್ದಾರೆ ನನ್ನ ಜೊತೆ ಅನ್ನೋ ಧೈರ್ಯ ಬಟ್ಟೆ ಹಾಕೊಂಡ್ಮೇಲೆ. ಸೊ ಬಟ್ಟೆಗೆ ಇರೋ ವ್ಯಾಲ್ಯೂ, ಸ್ಟ್ರೆಂತ್, ಪವರು ನನಗೀಗ ಅರ್ಥ ಆಗ್ತಾ ಇದೆ. ಲೆಟ್ಸ್ ಗೋ.
ಗೈಸ್ ಸೊ ನೋಡಿ ಇಲ್ಲಿದೆ ಟಿಕೆಟ್, ಕಾಫಿ ಜೊತೆ ಕೊಡ್ತಾರಂತೆ. ಫ್ರಮ್ ದ ಅರ್ತ್ ಟು ಸ್ಕೈ ಅಂತೆ ಗೈಸ್. ಬನ್ನಿ ಎಷ್ಟು ಮೇಲೆ ಇದೆ ನೋಡೋಣ. 2004-05 ಸ್ಟಾರ್ಟ್ ಆಗಿದ್ದು ಫೌಂಡೇಶನ್ನು. ಆಮೇಲೆ ಹಿಂಗೆ ಪ್ಲ್ಯಾನ್ ಮಾಡಿ 2005-08 ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. 2007 ಸ್ಟ್ರಕ್ಚರಲ್ ಪ್ರೋಗ್ರೆಸ್ಸು. ಹಿಂಗೆ ಎಲ್ಲ ಜರ್ನಿನ ಎಲ್ಲ ತೋರಿಸಿದ್ದಾರೆ, ಹೆಂಗೆ ಸ್ಟಾರ್ಟ್ ಆಯಿತು ಬುರ್ಜ್ ಖಲೀಫಾ, ಹೆಂಗೆ ಕಂಪ್ಲೀಟ್ ಆಯಿತು ಯಾವ ಇಯರಲ್ಲಿ ಅಂತ. ಮಾರ್ಚ್ 2007 ಟಾಲೆಸ್ಟ್ ರೂಫ್ ಅಂತೆ. ಕ್ರೇಜಿ. ಬುರ್ಜ್ ಖಲೀಫಾ ಒಳಗೆ ಹೋಗೋಕೆ ಒಂದು ಲೈನ್ ಇದ್ರೆ, ಸಂಜೆ ವಾಶ್ರೂಮ್ಗೆ ಹೋಗಿದ್ದಂತೆ, ವಾಶ್ರೂಮ್ಗೆ ಹೋಗೋಕೆ ಒಂದು ಲೈನ್ ಇದೆಯಂತೆ, ಅದನ್ನ ನೋಡ್ಕೊಂಡು ಬಂದವನೇ. ಬಾಗ್ಲ ಹತ್ರ ಆಚೆ ಹೋಗ್ಬಿಟ್ಟೆ. ಅಷ್ಟು ಜನ ನಿಂತವ್ರು. ಎಷ್ಟು ದುಡ್ಡು ಮಾಡ್ತಿರ್ಬೋದು ಗೈಸಲ್ಲಿ, ಎಷ್ಟು ದುಡ್ಡು ಮಾಡ್ತಿರ್ಬೋದು ಗೈಸ್. ಇಲ್ಲಿ ಒಳಗೆ ಬಂದ್ವಿ, ಈಗ ಲಿಫ್ಟು ಹತ್ತಾ ಇದ್ದೀವಿ. ಲಿಫ್ಟ್ ಒಳಗೆ ಹೋಗಿ ಸಿದ್ಧ ಟಾಪ್ಗೆ ಹೋಗೋದು. ಸೊ ಲಿಫ್ಟಲ್ಲಿ ಯಾವ ಫ್ಲೋರ್ಗೆ ಹೋಗ್ತಿದೆ ಲಿಫ್ಟ್ ಅಂತ ತೋರಿಸುತ್ತೆ ನೋಡಿ, ನಂಬರ್ 124, 125 ಫ್ಲೋರ್ಗೆ ನಾವು ಹೋಗ್ತಿರೋದು. 124 ಟಾಪ್ ವ್ಯೂ, 125 ಫ್ಲೋರಲ್ಲಿ ಕಾಫಿ ಎಲ್ಲ ಇರುತ್ತೆ. ಸೊ ಲೆಟ್ಸ್ ಸಿ. 124 ಫ್ಲೋರ್ಗೆ ಬಿಟ್ಬಿಟ್ಟು ಎಲ್ಲರೂ ವಾಪಸ್ ಕೆಳಗೆ ಬರ್ತಿದ್ದೆ. ಇದು ಎಷ್ಟು ಮೀಟ್ರ್ ಎಷ್ಟು ಸೆಕೆಂಡಲ್ಲಿ ಕೆಳಗೆ ಬರ್ತಿದೆ ಅಂತ ತೋರಿಸುತ್ತೆ ನೋಡಿ. ಅದು ಕ್ರೇಜಿ ಗೈಸ್, ಥರ ಎಕ್ಸೈಟಿಂಗ್ ಆಗಿರುತ್ತೆ. ಇದೊಂದು ಕಾನ್ಸೆಪ್ಟು ವೆರಿ ಎಕ್ಸೈಟಿಂಗ್. ಬಂತು ಕೆಳಗೆ, ನಾವು ಹೋಗೋ ಟೈಮ್ ಬಂತು ಮೇಲೆ. ಒಂದು ಕೆಳಗೆ ಹೋಗೋ ಟೈಮ್ ಬಂತು ಮೇಲೆ ಅಂತ ಓಪನ್ ಆಯಿತು ಗೈಸ್. ಫೈನಲಿ ಲಿಫ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ 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 ಬನ್ನಿ. ಈಗ ಕಿವಿಯೆಲ್ಲ ಬಂದಾಗುತ್ತೆ, ಕಿವಿಯೆಲ್ಲ ನೋವು ಶುರು ಆಗುತ್ತೆ. ಕೆಡ್ದಾಗ ಕಾಣಿಸ್ತಿರ್ತೀನಿ. ಫುಲ್ ಮೂತಿಗೆ ಝೂಮ್ ಹಾಕ್ಬಿಟ್ಟವ್ರೆ ನಮ್ಮ ಟೀಮ್ ಅವರು. ಸೊ ಸ್ಟಾರ್ಟ್ ಆಯಿತು ಗೈಸ್. ಸಂಜಯ್ ಮೇಲೆ ಹೋಗ್ತಾ ಇದ್ದೀವಿ, ಭಯ ಆಗ್ತಿದ್ಯಾ? ಕಿವಿ ಗುಮ್ಮಂತಿದಲ್ಲ, ಕಿವಿ ಕ್ಲೋಸ್ ಆಗ್ತಿದೆ, ಕಿವಿ ಕ್ಲೋಸ್ ಆಗ್ತಿದೆ. 40ನೇ ಫ್ಲೋರ್ಗೆ ಕಿವಿ ಕ್ಲೋಸ್ ಆಗೋಯ್ತು. 125 ಫ್ಲೋರ್ ಹೋಗ್ಬೇಕು ನಾವು. 68ನಲ್ಲಿದ್ದೀವಿ. ಎಷ್ಟು ಬೇಗ ಏರ್ತಿದೆ ಗೊತ್ತಾ ಫ್ಲೋರು. ಸರ್ 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 ಮುಂದೆ ಕೇಳಿಸ್ಕೊಳ್ಳಿ. ವ್ಯೂ ನೋಡೋಕ್ಕೆ ಫೈನಲಿ ಮೇಲೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ವ್ಯೂ. ಎಲ್ಲ ಪಿಕ್ನಿಕಲ್ಲಿ ಕೂತ್ಕೊಂಡ್ಬಿಟ್ಟವ್ರು ಒಂದಷ್ಟು ಜನ ಕೆಳಗೆ, ಒಂದಷ್ಟು ಜನ ನಿಂತ್ಕೊಂಡಿದ್ದಾರೆ. ಸೊ ಅವ್ರು ಖಾಲಿ ಮಾಡೋರ್ಗು ನಾವು ವೆಯ್ಟ್ ಮಾಡಬೇಕು. 2 ಅವರ್ ಇಲ್ಲಿ ಇರ್ಬೋದು ನಾವು ಕಂಪ್ಲೀಟಾಗಿ. ಸೊ ವೆಯ್ಟ್ ಮಾಡುವ. ನೋಡಿ ದೂರದ್ದು ಎಷ್ಟು ದೂರ, ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಜಾಗದಲ್ಲಿ. ಸೊ ಎಷ್ಟು ದುಬೈ ಕನ್ಸ್ಟ್ರಕ್ಟ್ ಆಗಿದೆ ಗೊತ್ತಾ ಇನ್ನು. ದಿಸ್ ಇಸ್ 10% ಆಫ್ ದುಬೈ, ಐ ಗೆಸ್. 100% ಆದರೆ ಹೆಂಗಿರ್ಬೋದು ಪ್ರಪಂಚ. ಐ ಮೀನ್ ದುಬೈ ಲೋಕ. ಅದು ಫೌಂಟೇನ್, ಅದು ಇನ್ನೂ ಕೆಟ್ಟೋಗಿದೆ, ಅದು ವರ್ಕ್ ಆಗ್ತಿಲ್ಲ ಇಲ್ಲಿ. ಫೈನಲಿ ನಾವು ದುಬೈ ಬುರ್ಜ್ ಖಲೀಫಾಯಿಂದ ವ್ಯೂನ ನೋಡ್ತಾ ಇದ್ದೀವಿ. ನೋಡಿ ದೂರದ್ದು ಎಷ್ಟು ದೂರ, ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಜಾಗದಲ್ಲಿ. ಎಲ್ಲ ಕನ್ಸ್ಟ್ರಕ್ಟ್ ಆಗ್ತಾಯಿದೆ, ಇನ್ನೂ ಬೆಜ್ಜಾನಿದೆ. ಎಲ್ಲ ಹಿಂಗೆ ಕೂತ್ಕೊಂಡ್ಬಿಟ್ಟವ್ರೆ. ಹೋಗಿ ವ್ಯೂ ನೋಡೋದು ಹೆಂಗೆ ನಾವು ನೋಡಿ, ಲೈನಿಗೆಲ್ಲ ಕೂತ್ಕೊಂಡ್ಬಿಟ್ಟವ್ರೆ. ವ್ಯೂ ನೋಡೋದು ಹೆಂಗೆ. ಇದು ನೋಡ್ತಿದ್ದೀವಲ್ಲ ಮೇಲಿಂದ ನಾವು, ಇಲ್ಲಿ ಇದು ದುಬೈ ಮಾಲ್. ಇದು ಬುರ್ಜ್ ಖಲೀಫಾ ಶ್ಯಾಡೋ ನೋಡಿ ರೋಡಿಗೆ ಬಿದ್ದಿರೋದು. ಕ್ರೇಜಿ ಆಗಿದೆ ಅಲ್ಲ. ಎದುರ್ಕೊಂಡು ಇಲ್ಲಿ ನಿಂತ್ಕೊಂಡು ನೋಡ್ತಾವ. ಮುಂದೆ ಬಾರೋ, ಏನು ಬಂದ್ರು ಏನು ಭಯ ಆಗ್ತಲ್ಲ ಇಲ್ಲಿ. ಬಾ ಮತ್ತೆ ಮುಂದೆ ಹೋಗಿ ಫುಲ್ಲು. 120 ಫ್ಲೋರಿಂದ ಭಯ ಆಗ್ತಿಲ್ಲ ಇವನಿಗೆ, ಬೇರೆ ಎಲ್ಲ ಕಡೆ ಭಯ ಆಗುತ್ತಂತೆ. ಬುರ್ಜ್ ಖಲೀಫಾನ ನಂದಿ ಹಿಲ್ಸ್ ಥರ ಐತೆ ಅಂತವನೇ ಗೈಸ್ ಮೇಲೆ ಬಂದ್ಬಿಟ್ಟು. ವಿಡಿಯೋ ಕ್ಯಾಪ್ಚರ್ ಮಾಡೋದ್ರಿಂದ ನನ್ನ ಪ್ರಕಾರ ನಾವು ನೈಟ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ವ್ಯೂ. ಬಟ್ ನಾವು ಡೇ ಟೈಮ್ ಬಂದಿದ್ದೀವಿ. ಎನಿವೇಸ್ ಬರೋಣ ಮುಂದೇನು ನೈಟ್ ಒಂದ್ಸರಿ. ಬುರ್ಜ್ ಖಲೀಫಾ ನೈಟ್ ಹೆಂಗೆ ಕಾಣುತ್ತೆ ಅಂತೇಳಿ ಒಂದು ಶಾರ್ಟ್ ಹಾಕ್ತೀವಿ ನೋಡಿ. ನೈಟ್ ಬಂದು ತೋರಿಸಲ್ಲ, ಯೂಟ್ಯೂಬಿಂದ ಎತ್ತಾಕ್ತೀನಿ ನೋಡಿ. ಒಂದು ಫೋಟೋ ಬನ್ನಿ ತೊಗೊಳ್ಳಿ.
ಬುರ್ಜ್ ಖಲೀಫಾಲಿ ನಮ್ಮ ಸಬ್ಸ್ಕ್ರೈಬರ್. ಹಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸಿಗೋಣ. ಥ್ಯಾಂಕ್ ಯು. ಕ್ರೇಜಿ ಗೈಸ್, ಖುಷಿ ಆಯಿತು. ಬನ್ನಿ ಈಗ ಇಲ್ಲಿಂದ ಮುಂದೆ ಹೋಗೋಣ, ನನಗೆ ಸ್ವಲ್ಪ ಬೋರ್ ಆಯಿತು. ನಂಗೆ ಸ್ವಲ್ಪ ಓವರ್ ರೇಟೆಡ್ ಅನ್ನಿಸ್ತು. ಅಂದರೆ 4,000-4,500 ಕೊಟ್ಟು ಬಂದು ಇದು ನೋಡೋ ಥರ ನನಗೆ ಈಗ ಅನ್ನಿಸ್ತಲ್ಲ. ಮೇ ಬಿ ನೈಟ್ ಅನಿಸ್ಬೋದು. ಮತ್ತೆ ಒಂದ್ಸರಿ ಬಂದು ನೋಡುವ. ಇವಾಗ ಇಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಜನ ಬಂದು ಲೈನಲ್ಲಿ ನಿಂತ್ಕೊಂಡು ಬಂದು ನೋಡ್ತಾ ಇದ್ದಾರೆ. ಏನೋ ಒಂದು ಇರುತ್ತಲ್ಲ ಇಲ್ಲಿ. ಐ ಫೆಲ್ಟ್ ಇಟ್ಸ್ ಅ ನೈಸ್ ಟಾಲೆಸ್ಟ್ ಬಿಲ್ಡಿಂಗ್. ಒಂದು ವ್ಯೂ ಕಾಣ್ತಾ ಇದೆ. ಇಟ್ಸ್ ನೈಸ್. ಬಟ್ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಗೈಸ್, ದಟ್ಸ್ ದ ಓಲ್ಡ್ ದುಬೈ. ಅದು ಫುಲ್ಲು ಓಲ್ಡ್ ದುಬೈ ನೋಡಿ. ಚಿಕ್ಕ ಮನೆಗಳು ಕಾಣಿಸ್ತಿದೆಯಲ್ಲ, ಓಲ್ಡ್ ದುಬೈ. ಇದೆಲ್ಲ ನ್ಯೂ ದುಬೈ. ಈ ಕಡೆ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ. ದಿನ ಬುರ್ಜ್ ಖಲೀಫಾಗೆ ಬಂದು ಖುಷಿನೇ ಇಲ್ವಲ್ಲೋ? ಅಲ್ಲ, ಖುಷಿ ಐತೆ ಬಂದಿರೋದು ಬುರ್ಜ್ ಖಲೀಫಾ. ಹಾಂ, ಅದು ನೋಡೋ ಥರ ನೈಟ್ ಬಂದರೆ ಚೆನ್ನಾಗಿರ್ಬೋದು. ಡೇ ಟೈಮಲ್ಲಿ ಬಂದು ಎಲ್ಲ ಬೆಳಕು. ಸೊ ಬುರ್ಜ್ ಖಲೀಫಾ ಅದು 3 ಆಪ್ಷನ್ಸ್ ಇದೆ. ಒಂದು ಬೆಳಗ್ಗೆ, ಮತ್ತೊಂದು ಪೀಕ್ ಟೈಮ್ ಅಂತ ಇರುತ್ತೆ. ಪೀಕ್ ಟೈಮ್ ಅಂದರೆ 4 ಗಂಟೆಯಿಂದ 6:30ವರೆಗೂ ಪೀಕ್ ಟೈಮ್. ಅಂದರೆ ಒಂದು ಒಳ್ಳೆ ವ್ಯೂ ಇರೋ ಟೈಮ್ ಅಂತೆ ಅದು. ಸೊ ಅದಕ್ಕೆ ಟಿಕೆಟು 100 ದಿರಮ್ ಜಾಸ್ತಿ. ಅಂದರೆ ಇದು 200 ದಿರಮ್ ಆದರೆ ಅದು 300 ದಿರಮ್ ಆಗುತ್ತೆ. 290 ಎಷ್ಟು. ಸಾರಿ ಇಫ್ ಐ ಆಮ್ ರಾಂಗ್ ವರ್ಡ್ಸ್. ಬಟ್ ದಿಸ್ ಪೀಕ್ ಟೈಮ್ ಅಂತ ಒಂದಿದೆ. ಬಟ್ ನಮಗೆ ಪೀಕ್ ಟೈಮಲ್ಲಿ ಬರೋಕ್ಕೆ ಆಗಲಿಲ್ಲ. ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು. ದುಡ್ಡು ಜಾಸ್ತಿ ಇತ್ತು ಅಕೌಂಟಲ್ಲಿ. ಸೊ ಅದಕ್ಕೆ ಇದೇ ಟೈಮ್, ಬಿಕಾಸ್ ನಾವು 3 ಜನ ಬರಬೇಕಲ್ವಾ. ಸೊ ಇಟ್ ವಿಲ್ ಬಿ ಅ ಲಾಟ್ ಫಾರ್ ಮೀ ಟು ಟೇಕ್ ಕೇರ್. ಆವಾಗ ಅದಕ್ಕೆ ವಿ ಡಿಸೈಡೆಡ್, ಓಕೆ ನಾರ್ಮಲ್ ಟೈಮಲ್ಲಿ ಏನಿರುತ್ತೆ ನೋಡೋಣ. ಈವ್ನಿಂಗ್ ಹೋಗೋಣ ಅಂದ್ಕೊಂಡು 7:30. ಬಟ್ 7:30 ಈವ್ನಿಂಗ್ ಹೋದರೆ ನನಗೆ ಪಂಚಲ್ ಹಾಕಿ ಆ ವಿಜುವಲ್ ಆ ಲುಕ್ ಬರಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿ ಕೇಮ್ ಅರೌಂಡ್ 2:30. ಸೊ ನೋಡೋಣ ಮುಂದೆ ನಾನು ನನ್ನ ಫ್ಯಾಮಿಲಿನ ಮತ್ತೆ ಕರ್ಕೊಂಬಂದಾಗ ಈವ್ನಿಂಗ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಲೈಟ್ಸು, ಸ್ಪೀಕರ್ಸು ಎಲ್ಲ ಇದೆ ಇಲ್ಲಿ. ಬಿಕಾಸ್ ಈ ಬಿಲ್ಡಿಂಗ್ ಮೇಲೆ ನಿಮಗೆ ನೀವು ನೋಡ್ತಿರಲ್ಲ, ನಮ್ಮ ಸುದೀಪ್ ಸರ್ ಬಂದು ಒಂದು ಬರ್ಡೇಗೆ ಏನೋ ಬಂದಿದೆ. ವಿಕ್ರಾಂತ್ ರೋಣಾಗೆ ಇಲ್ಲೇನೋ ಇಲ್ಲಿ ಲಾಂಚ್ ಮಾಡಿದ್ರು. ಶಾರುಖ್ ಖಾನ್ ಬರ್ಡೇಗೆ ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಬಿಲ್ಡಿಂಗ್ ಮೇಲೆ ಪ್ರೊಜೆಕ್ಟರ್ ಥರ ಪ್ರೆಸೆಂಟ್ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಫ್ಯೂಚರ್ ಯೋಚನೆ ಮಾಡಿದ್ದಾರೆ. ಅಂದರೆ ಸ್ಲೋ ಆಗಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಇದೇನಿದು ಗೈಸ್? ನೈಟ್ ಹೇಗೆ ಕಾಣುತ್ತೆ ಅಂತ ನೋಡಿ. ಇಲ್ಲಿ ವಿಷನ್ ನೋಡ್ಬೋದು ನಾವು ಹಿಂಗೆ ತಿರ್ಸಿ. ಗೈಸ್ ಇದು ಲೈವು ಮತ್ತು ಇದು ಡೇ ಟೈಮ್ ವಿಷುವಲ್ಲು ಹೆಂಗಿರುತ್ತೆ ಅಂತ ನೈಟ್ ಬಂದವ್ರು ನೋಡ್ಕೊಳ್ಳೋಕ್ಕೆ. ಇದು ನೈಟ್ ಟೈಮ್ ವಿಷುವಲ್. ನೈಟ್ ಟೈಮ್ ಹೇಗಿರುತ್ತೆ ಬುರ್ಜ್ ಖಲೀಫಾಯಿಂದ ವ್ಯೂ ಅಂತ. ಪಿಕ್ಚರ್ ಕ್ಲಿಕ್ ಮಾಡ್ತಾನೆ. ಸಂಜೆ ಇಸ್ ವೆರಿ ಬ್ಯಾಡ್ ಲುಕಿಂಗ್ ಪಿಕ್ಚರ್, ಬಟ್ ಲೆಟ್ಸ್ ಸಿ ಪಾಪ ಹೆಂಗೆ ಕೊಡ್ತಾನೆ. ಇಲ್ಲಿ ಬನ್ನಿ ಅಂತೆಲ್ಲ ಹೇಳ್ತಾನೆ. ಪಕ್ಕ ಹೆಂಗೆ ಕಾಣ್ತಿದೆ ಗೊತ್ತಾ? 20 ರೂಪಾಯಿ ಫೋಟೋ ಅಂತ. ಈಗ ಇದ್ದ ತಕ್ಷಣ 20 ರೂಪಾಯಿ ಒಂದು ಫೋಟೋಗೆ. ಆ್ಯಕ್ಚುಲಾಗಿ ಇದೇ ಬಿಸ್ನೆಸ್ ಮಾಡ್ಕೋಬೋದಲ್ವ ನಾವು? ದಿನ ಬುರ್ಜ್ ಖಲೀಫಾಗೆ ಬರೋದು 50 USDಗೆ ಫೋಟೋ ತಗೊಳ್ಳೋದು. ಪಕ್ಕ ಬೈಕೋತಾರೆ, ನಿಂತ್ಕೊಂಡು ನೋಡ್ಕೊಂಡು ಬೈಕೋತಾರೆ ನೋಡಿ. ಅವರು ಬೈಕೋತಾರೆ. ನನ್ನ ಮಗ ಯಾರು ಕೈಕೋತೀನಿ. ಇಸ್ ಇಟ್ ನೈಸ್? ಬ್ರೋ ನೀವು ಪಾಪ ಗೈಸ್ ಅವ್ರು ಬಂದ್ಬಿಟ್ಟು ನಿಂತರ ಒಂದು ಫೋಟೋ ಇಟ್ಕೋಬೇಕು ಅಂತ ಖುಷಿ ಆಯಿತು ಗೈಸ್. ನಿಂತರ ಒಂದು ಫೋಟೋ ಇಟ್ಕೋಬೇಕು ಅಂತ ಗೈಸ್. ಸೊ ಫೈನಲಿ ವಿ ಹ್ಯಾವ್ ಎಂಟರ್ಡ್ ದ ಪ್ಲೇಸ್. ಈಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ನಂಗೆ ಸಾಕಾಯಿತು. ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ. ಸಾಕು ಗೈಸ್. ಇದು 124th ಫ್ಲೋರು, 125th ಫ್ಲೋರ್ ಇದೆಯಂತೆ. ಇನ್ನೊಂದು ಫ್ಲೋರಲ್ಲಿ ಏನಿದೆ ನೋಡ್ಕೊಂಬರೋದು ಬನ್ನಿ. Where are you from? Telangana. Oh, nice. Done. Thank you. ಬನ್ನಿ ಗೈಸ್, ಇಲ್ಲಿ ತುಂಬ ಜನ ಇಂಡಿಯನ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಗೈಸ್ ತಿಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಎಲ್ಲಿ ಹೋಗೋ ತಿನ್ನೋಕ್ಕೆ ಬನ್ನಿ.
ಎಗ್ ಪಫ್ ಇದ್ದಂಗಿದೆ ಒಳಗಡೆ ನೋಡೋಣ ಈಗ ಚಾಕ್ಲೇಟ್ ಇರುತ್ತೆ ಒಳಗೆ. ಒಳಗೆ ನ್ಯೂಟ್ರಲ್ ಹಾಕಿದ್ದಾರೆ ಅಷ್ಟೇ. ಸಕ್ಕದ ಪ್ಲಸ್ ಇನ್ನೊಂದು ಫ್ಲೋರ್ ಮೇಲೆ ಹೋಗ್ತಾ ಇದ್ದೀವಿ. ಏನಿದೆ ಅಂತ ನೋಡೋಣ ಬನ್ನಿ. ಹತ್ತನೇ ಇದ್ದೀವಿ. ಸೇಮ್ ಅದೇ ವ್ಯೂ, ಒಂಚೂರು ಮೇಲಿಂದ ನೋಡ್ತಾ ಇದ್ದೀವಿ ಅಷ್ಟೇ. ಅದು 1 ಫ್ಲೋರ್ ಮೇಲಿಂದ ವ್ಯೂ ನೋಡೋಕೆ ಬಂದಿರೋರು ಇಲ್ಲಿಂದ ಕಾಣಿಸ್ತಾರೆ ನೋಡಿ. ಒಂಚೂರು ಬೆಟರ್ ವ್ಯೂ ಇದೆ ಅದಕ್ಕಿಂತ. ಬಟ್ ರಿಗ್ರೆಟ್ ಮಾಡ್ತಾಯಿದ್ದೀನಿ, ನಾನು ನೈಟ್ ಬರಬೇಕಿತ್ತು, ಪೀಕ್ ಟೈಮಲ್ಲಿ ಬರಬೇಕಿತ್ತು. ಸೊ ನೀವು ತಪ್ಪು ಮಾಡಬೇಡಿ. ಜಾಗ ಖಾಲಿ ನೋಡಿದ್ರು. ಸೊ ನನಗೆ ಇದು ಟಿಕೆಟ್ ಒಬ್ಬೊಬ್ಬರಿಗೆ 4 ಚಿಲ್ಲರೆ ಬಿತ್ತು. ಸೊ ಅದೇ ನೀವು ಪೀಕ್ ಟೈಮಲ್ಲಿ ಬಂದರೆ 6-6.5 ಚಿಲ್ಲರೆ ಬಿಟ್ಟಿದೆ ಒಬ್ಬೊಬ್ಬರಿಗೆ. ಸೊ ಎಸ್ಕೊಂಡು ಲಾಟ್ ಅಂದ್ಕೊಂಡು ನಾನು ಏನಿದೆ ನೋಡೋಣ ಅಂದ್ಕೊಂಡು ಮಿಸ್ ಮಾಡಿಬಿಟ್ಟೆ. ಐ ರಿಗ್ರೆಟ್ ದಟ್. ನಾನು ಪೀಕ್ ಟೈಮ್ಗೆ ಬರಬೇಕಿತ್ತು. ಏನಿದೆ ಅಂತದಂದ್ರೆ ನೋಡೋಕ್ಕೆ ಬರೋದೇ ಒಂದು ಸರಿ ಅನಿಸುತ್ತೆ. ಬರೋದೇ ಒಂದು ಸರಿ. ಸೊ ಇನ್ವೆಸ್ಟ್ ಮಾಡೋದನ್ನ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ಕರೆಕ್ಟಾಗಿರೋದು. ಬಟ್ ಇಟ್ಸ್ ಓಕೆ. ನೋಡಿ ಇದೆಲ್ಲ ರೆಸ್ಟೋರೆಂಟ್ಸ್, ಇದೆಲ್ಲ ಸ್ಟೇ ಮಾಡೋ ಜಾಗ, ಇದೆಲ್ಲ ಹೋಟೆಲ್ಸ್. ಹೆಂಗಿದೆ ಹೋಟೆಲ್ಸ್? ದೂರದವರೆಗೂ ನೋಡ್ತಾ ಇದ್ರೆ ನೀವು ಇನ್ನೂ ಎಷ್ಟು ದೂರ ನೋಡಿ ದುಬೈ. ಇನ್ನೂ ಡೆಸರ್ಟ್ ಇದೆಲ್ಲ, ಇನ್ನೂ ಡೆಸರ್ಟೇ ಇದೆ. ದೂರದವರೆಗೂ ನೋಡಿದ್ರೆ ಡೆಸರ್ಟೇ ಇದೆ. ಕೆಳಗೆ ಹೋಗಕ್ಕೆ ಎಷ್ಟು ಚೆನ್ನಾಗಿ ಕಾಯ್ತವ್ರು ನೋಡಿ. ಈಗ ನಾವು ಲೈನಲ್ಲಿ ಕಾಯ್ಬೇಕು ಕೆಳಗೆ ಹೋಗೋಕ್ಕೆ. ಮೀನ್ಸ್ ಹೋಗ್ತಾ ಇದ್ರೆ ಹೋಗ್ತಾನೆ ಇದೆ, ಅಷ್ಟು ಇದೆ ಲೈನ್ ಹೋಗೋಕ್ಕೆ ಕೆಳಗೆ. ಮುಗೀತು ಗೈಸ್, ಇವಾಗ ಹೋಗೋಕ್ಕಾಗಲ್ಲ. 1 ಅವರ್ 1.5 ಅವರ್ ಹೋಗೋಕ್ಕೆ ಬೇಕು ಕೆಳಗೆ. ಸೊ ಇಲ್ಲಿ ನಾವು 2 ಅವರ್ ಇರ್ಬೋದು ಮೇಲೆ, 2 ಅವರ್ ಇರುವಂಥದ್ದೇನಿಲ್ಲ ಇಲ್ಲಿ. ಸೊ ಅದಕ್ಕೆ ಕೆಳಗೆ ಹೋಗಿ 2 ಕಾಫಿ ಕುಡ್ಕೊಂಡು ಹೋಗುವ. ನಾನು ರಿಗ್ರೆಟ್ ಮಾಡ್ತಾಯಿದ್ದೀನಿ. ಸಂಜು, ನಿಮಗೂ ರಿಗ್ರೆಟ್ ಮಾಡ್ತಿದ್ಯಾ? ಈವ್ನಿಂಗ್ ಪೀಕ್ ಟೈಮಿಗೆ ಬರಬೇಕಿತ್ತಲ್ಲ, ಅಂಥದ್ದೇನಿದೆ ಅಂತ ನೋಡೋಕ್ಕೆ. ಮಿಸ್ ಮಾಡ್ತಾ ಇದ್ದೀನಿ ನಾನು. ಸೊ ಓಕೆ, ಮಿಸ್ಟೇಕ್ಸ್ ಹ್ಯಾಪನ್ಸ್ ಸಮ್ಟೈಮ್ಸ್ ಫ್ರಮ್ ಹ್ಯೂಮನ್ ಹೂ ವಾಂಟ್ಸ್ ಟು ಸೇವ್ ಮನಿ. 15 ನಿಮಿಷ ಲೈನಲ್ಲಿ ನಿಂತ್ಕೊಂಡ್ಮೇಲೆ ನೋಡ್ತಾ ಇದ್ದೀನಿ ನಾನು ಇದನ್ನು. ಇದ್ರ ಮೇಲೆ ವಾಕ್ ಮಾಡೋದು ನೋಡಿ, ಕೆಳಗೆ ಗ್ಲಾಸ್ ಮೇಲೆ ನಡೆದಂಗೆ. ಶಿಟ್, ಗ್ಲಾಸ್ ಅಲ್ಲ, ಡಿಸ್ಪ್ಲೇ ಕೆಳಗಡೆ ಇರೋದು. ಡಿಸ್ಪ್ಲೇ, ಅದು ಡಿಸ್ಪ್ಲೇನ ಗ್ಲಾಸ್ ಥರ ಫೀಲ್ ಮಾಡಿಸ್ತಾರೆ. ನಾನು ಫೈನಲಿ ಆಲ್ಮೋಸ್ಟ್ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಒಂದು ಸ್ವಲ್ಪ ನೆಕ್ಸ್ಟ್ ನಾವೇ ಹೋಗೋದು. ವಾಪಸ್ ಹೋಗ್ತಿರೋದು ಈ ಲಿಫ್ಟಲ್ಲಿ ನೋಡಿ ಎಷ್ಟು ಜನ ಹೋಗ್ಬೋದು. ಜನ ಸೇರ್ತಾ ಇದ್ದಾರೆ. ಆಗಲೇ ಒಂದು 15 ಜನ ಆದರು, ಇನ್ನೂ ಜಾಸ್ತಿ ಜನ ಸೇರ್ತಾರೆ. ಹೆಂಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಫುಲ್ ಮಾಡಲ್ ಸೆಟ್ ಮಾಡಿದ್ದಾರೆ ನೋಡಿ. ಹೆಂಗಿತ್ತು ಎ ವಿಷನ್ನು, ಮತ್ತು ಹಿಂಗೆ ಸ್ಟಾರ್ಟ್ ಆಯಿತು, ಆಮೇಲೆ ಹಿಂಗಾಯಿತು, ಕೆಳಗಡೆ ಬೇಸ್ಮೆಂಟ್ ಆಯಿತು, ಮತ್ತು 1 ಫ್ಲೋರ್ ಎಷ್ಟು ಫ್ಲೋರ್ ಆಯಿತು. ಹಿಂಗೆ ಹಂಗೆ ಹೋಗ್ತಾ ಫುಲ್ ತೋರಿಸಿದ್ದಾರೆ. ಮತ್ತು ಬರೆದಿದ್ದಾರೆ, ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್ ಇಟ್ ಹಿಯರ್. ಹಿಂಗೆ ಕಾಣ್ತಾ ಇತ್ತು. ಸಕ್ಕತ್ ದೊಡ್ಡದಿದೆ ಈ ಜಾಗ, ಇದು ಸಕ್ಕತ್ ದೊಡ್ಡದಿದೆ. 17 ಫುಟ್ಬಾಲ್ ಫೀಲ್ಡ್ಸಾ? ಓಹೋ ನೈಸ್. ಇಷ್ಟು ಫುಲ್ ಕಂಪ್ಲೀಟ್ ಆಗೋಯ್ತು ನೋಡಿ. ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯಾರ್ಯಾರು ಮೇನ್ ಪರ್ಸನ್ಸ್ ಇದ್ದರು ಅವ್ರದ್ದೆಲ್ಲ ಫೋಟೋ ಹಾಕಿ ಹೆಸರು ಹಾಕಿಟ್ಟಿದ್ದಾರೆ ಇಲ್ಲಿ. ಮತ್ತು ಹಂಗೆ ಒಳಗೆ ಹೋಗ್ತಾ ಇದ್ದರೆ ಇನ್ನೊಂದು ಸರಿ ಮತ್ತೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯಾರು ಮಾಡಿದ್ರು ಅವ್ರದ್ದು ಸೇಮ್ ಆಗಿದೆ. ಬೇರೆಯವ್ರು ಇವರೆಲ್ಲ ನಮ್ಮ ಇಂಡಿಯನ್ಸ್ ನೋಡಿ ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಚೇರ್ಗಿರ್ ಹಾಕ್ಬೇಕಿತ್ತು ಮೇ ಬಿ, ಪಾಪ ಅಲ್ವಾ ಕೂರಕ್ಕೆ ಜನರಿಗೆ. ಚೇರ್ಗಿರ್ ಹಾಕ್ಬೇಕಿತ್ತು. ಅಲ್ಲಿ ಸೋಫಾ ಇದೆ ಅಲ್ಲ, ಸೋಫಾ ಫುಲ್ ಆಗಿತ್ತು, ಅದಕ್ಕೆ ಕೆಳಗೆ ಕೂತಿದ್ದಾರೆ. ಬೇಸ್ ಕೆಫೆಯಲ್ಲಿ ಕಾಫಿಗೆ, ಸಾಫ್ಟ್ ಡ್ರಿಂಕ್ಗೆ ಮತ್ತು ಬೇಸ್ಟ್ ಅದಕ್ಕೆ ಫಿಸಿಕಲ್ ಟಿಕೆಟ್ ತೋರಿಸಿದ್ರೆ ನಮಗೆ ಕೊಡ್ತಾರೆ. ಅದಕ್ಕೆ ಎಷ್ಟು ಅವ್ರು ಕೊಟ್ಟಿದ್ದಾರೆ, ನಾನು ಅದನ್ನು ಆ್ಯಡ್ ಮಾಡಿದ್ದೆ. ಅವಾಗ ಕೆಳಗಡೆ ಏನು ಕೊಡ್ತಾರೆ ಅಂತ, ಒಂದು ಡೋನಟ್ಟು ಇಲ್ಲ ಕುಕ್ಕಿ ಇಲ್ಲ ಕಾಫಿ ಇಲ್ಲ ಅಂದರೆ ಸಾಫ್ಟ್ ಡ್ರಿಂಕ್ ಯೂಸ್ ಮಾಡ್ಬೋದು. ಸೊ ನಾವೇನು ಅಂತ ಚೂಸ್ ಮಾಡಬೇಕೀಗ. ನೀವು ಇದು ಇಲ್ಲ ಅಂದರೆ ಸಾಫ್ಟ್ ಡ್ರಿಂಕ್ ಇಲ್ಲ ಕಾಫಿ, 3 ಇಷ್ಟರಲ್ಲಿ ಒಂದೇ ಚೂಸ್ ಮಾಡೋಕ್ಕಾಗುತ್ತೆ ಒಂದು ಟಿಕೆಟ್ಗೆ. ನಿಮ್ಮ ಸಂಜು ಕುಕ್ಕಿ ತೊಗೊಂಡಿದ್ದಾನೆ, ನಾನು ಕಾಫಿ ಹೇಳಿದ್ದೀನಿ. ಫೈನಲಿ ಆಚೆ ಬಂದ್ವಿ ಬುರ್ಜ್ ಖಲೀಫಾಯಿಂದ. ಈಗ ನಾವು ಫೌಂಟೇನ್ ಜಾಗ ತೋರಿಸ್ತಾ ಇದ್ದೀವಿ. ಬಟ್ ಫೌಂಟೇನ್ ವರ್ಕಿಂಗಲ್ಲಿ ಇಲ್ವಂತೆ, ಕೆಟ್ಟೋಗಿದೆಯಂತೆ, ರಿನೋವೇಷನ್ ನಡೀತಾ ಇದೆ. ಸೊ ಫೌಂಟೇನ್ದು ಮುಂದೆ ಆಗೋರು ಬಂದಾಗ ತೋರಿಸ್ತೀನಿ ಬ್ಲಾಗಲ್ಲಿ. ಬಟ್ ಬನ್ನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಚಿಲ್ ಮಾಡುವ. ಇಲ್ಲಿ ಬುರ್ಜ್ ಖಲೀಫಾ ಇಲ್ಲಿ ಮಾರೆ, ಇಲ್ಲಿ ಹಿಂದೆ ಗೈಸ್. ಸೊ ನಾವೀಗ ಇರೋದು ದುಬೈ ಮಾಲಲ್ಲಿ. ಸೊ ದುಬೈ ಮಾಲ್ಗೆ ನಾನು ಮತ್ತೆ ಬರ್ತೀನಿ. ನಾನು ಹೇಳ್ದಂಗೆ ನಂದೊಂದು ಇನ್ನೊಂದು ಕನಸು ನಾನು ಮಿಸ್ ಮಾಡಿಬಿಟ್ಟೆ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಈಗ ನಾವು ಇಲ್ಲಿ ಬುರ್ಜ್ ಖಲೀಫಾ ಕಾಣ್ತಿದ್ದೆ, ಅದ್ರ ಒಳಗೆ ಹೋಗ್ಬಿಟ್ಟು ನಾವು ವಾಪಸ್ ಬಂದಿರೋದು. ಬಿಸಿಲಿದೆ, ನಿಮಗೆ ಕಾಣ್ತಿರೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ನೋಡಿ ಇದೆಲ್ಲ ರೆಸ್ಟೋರೆಂಟ್ಸ್ ಇದೆಲ್ಲ ದುಬೈ ಮಾಲಲ್ಲಿರೋದು. ಆ್ಯಂಡ್ ದಿಸ್ ಈಸ್ ಕಂಪ್ಲೀಟ್ಲಿ ದುಬೈ ಮಾಲ್. ಇಟ್ಸ್ ವೆರಿ ಬಿಗ್.
ಸೊ ದುಬೈ ಹ್ಯಾಸ್ ಆಲ್ವೇಸ್ ಕೆಪ್ಟ್ ಅ ರೂಲ್ ಅಂದರೆ ಏನಂದರೆ ಅವ್ರದ್ದು ಈಗ ವರ್ಲ್ಡ್ಸ್ ಫಸ್ಟ್ ಏನೇ ಆದರೂ ವರ್ಲ್ಡ್ಸ್ ಗ್ರೇಟೆಸ್ಟ್ ಅಂದರೆ ವರ್ಲ್ಡ್ಸ್ ಟಾಲೆಸ್ಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಾಲ್ ಮತ್ತು ಇನ್ನೂ ಆ ಥರ ವರ್ಲ್ಡ್ಸ್ ತುಂಬ ಇದೆ ಅವ್ರದ್ದು. ಇನ್ನೊಂದು ಯೋಚನೆ ಮಾಡ್ತೀನಿ ರೀ ನಾನು, ಏನಿದೆ, ವರ್ಲ್ಡ್ಸ್ ಫಾಸ್ಟೆಸ್ಟ್ ರೈಡ್ ಫೆರಾರಿ ವರ್ಲ್ಡ್, ಆಮೇಲೆ ಈ ಥರ ತುಂಬ ಇದೆ ಅವ್ರದ್ದು. ಎಲ್ಲ ನಂಬರ್ 1 ಇರಬೇಕು ಅನ್ನೋದು ಅವರ ಪರ್ಸ್ಪೆಕ್ಟಿವ್, ಆ್ಯಂಡ್ ದಟ್ ಈಸ್ ಸಮಥಿಂಗ್ ಗ್ರೇಟ್. ವರ್ಲ್ಡ್ಸ್ ಬಿಗ್ಗೆಸ್ಟ್ ಏರ್ಪೋರ್ಟ್ ಮಾಡಿದ್ರು ಅವರು, ಆಮೇಲೆ ಇನ್ನೇನೇನೋ ಮಾಡಿದ್ದಾರೆ. ವರ್ಲ್ಡ್ಸ್ ಫಸ್ಟ್ 7 ಸ್ಟಾರ್ ಹೋಟೆಲ್ ಮಾಡಿದ್ದಾರೆ. ಸೊ ವರ್ಲ್ಡ್ಸ್ ಫಸ್ಟ್ ಅದಾಗಬೇಕು ಅನ್ನೋದು ಅವರ ಮೈಂಡ್ಸೆಟ್ ಯಾವಾಗಲೂ. ಸೊ ಈಗ ನಾವು ಒಂದು ಶಾರ್ಟ್ಸ್ ತೊಗೊಳ್ಳೋಣ ಬುರ್ಜ್ ಖಲೀಫಾ ಮುಂದೆ ಪಂಚೆ ಹಾಕ್ಕೊಂಡು. ಆ್ಯಂಡ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇದನ್ನು ಹಾಕ್ಕೊಂಡು ಅಂದರೆ ಐ ಫೆಲ್ಟ್ ರಿಯಲಿ ಗ್ರೇಟ್. ಸ್ಟಾರ್ಟಿಂಗಲ್ಲಿ ಹೋಗ್ತಾ ಒಂಚೂರು ನರ್ವಸ್ ಫೀಲ್ ಆಯಿತು ಮಾಲ್ ಒಳಗೆ. ಅದಾದಮೇಲೆ ಐ ಫೆಲ್ಟ್ ಯಾಕೆ ನರ್ವಸ್ ಫೀಲ್ ಮಾಡಬೇಕು, ಎಲ್ಲರೂ ಅವ್ರವ್ರ ಔಟ್ಫಿಟಲ್ಲಿ ಬಂದಿದ್ದಾರೆ, ನಾನು ನನ್ನ ಔಟ್ಫಿಟಲ್ಲಿ ಬಂದಿದ್ದೀನಿ. ನನ್ನ ನೋಡ್ತಿದ್ದಾರೆ, ನೋಡಲಿ. ಒಂದು 2-3 ಜನ ಫೇಸ್ ಮಾಡಿದಾಗ ಒಂಚೂರು ನರ್ವಸ್, ಹಿಂಗೆ ಒಂಥರ ಎಲ್ಲ ಮಕ್ಕ ಮಾಡಿದಾಗ ಒಂಚೂರು ನರ್ವಸ್ ಆದೆ ನಾನು. ಏನಪ್ಪ ಹಿಂಗೆ ನೋಡ್ತವ್ರೆ, ಏನು ಅನ್ಕೋತವ್ರು ಅಂತ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಸೊ ಐ ಲವ್ಡ್ ವಾಟ್ ಐ ಆಮ್ ವೇರಿಂಗ್ ಟುಡೇ. ಆ್ಯಂಡ್ ಈಗ ಬನ್ನಿ ಬುರ್ಜ್ ಖಲೀಫಾದು ಶಾರ್ಟ್ಸ್ ತೊಗೊಳ್ಳೋಣ ಆ್ಯಂಡ್ ಒಂದು ಸ್ಲೋಮೋ ವಾಕ್ಸ್ ತೊಗೊಳ್ಳೋಣ. You tell me, I'll pronounce it. What is it? Nowruz Mubarak. Okay, Then Nowruz you Mubarak. say your country. I'm from. this Okay, country. Nowruz Mubarak. Yeah, it's okay. Yeah, let's do it. We are vlogging it too. Say hi. Hi, how are you? Say namaskara. Namaskara. Nice, we'll do it. Namaskara, yani? Namaskara means Hi. namaste. Hi. Hi. Okay. So you're a vlogger or something? You're a creator? Yes. Oh, nice. Also, I have you also. Yeah. I'm a vlogger. Very good. Nice. ನಮಸ್ಕಾರ ಗೈಸ್, ನಾನು ಕರ್ನಾಟಕದಿಂದ. ನೂರೂಸ್ ಮುಬಾರಕ್. Okay. Thank you. Bye. Bye. Thank you. ಗೈಸ್, ದುಬೈ ಮಾಲು 50 ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದಿದೆ ಆ್ಯಂಡ್ 1200 ಸ್ಟೋರ್ಸ್ ಇದೆ ಒಳಗೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಕ್ವೇರಿಯಂ ಇದೆ, ಅಂದರೆ ಇನ್ಸೈಡ್ ದ ಮಾಲ್ ಇಂಡೋರ್ ಅಕ್ವೇರಿಯಮ್ಮು, ಮತ್ತು ವರ್ಲ್ಡ್ಸ್ ಬಿಗ್ಗೆಸ್ಟ್ ಸಿನಿಮಾ ಥಿಯೇಟ್ರ್ ಇದೆ. ಗ್ರೇಟ್ ವಿಷನ್ ಆ್ಯಂಡ್ ಹಾಗೆ ಬಿಲ್ಡ್ ಮಾಡಿದ್ದಾರೆ ಗೈಸ್. ಒಂದು ಚಿಕ್ಕ ಡೆಸರ್ಟ್ನ ಇಷ್ಟೆಲ್ಲ ಮಾಡ್ಬೋದು ಅಂದರೆ ಐ ಫೀಲ್ ವೆರಿ ಇನ್ಸ್ಪೈರ್ಡ್ ಸ್ಟೇಯಿಂಗ್ ಹಿಯರ್. ಆ್ಯಂಡ್ ನಾನು ಇಲ್ಲಿ ಬಂದಿರೋದು 1 ತಿಂಗಳಿಗೋಸ್ಕರ. ಇಟ್ಸ್ ಅ ಬಿಗ್ಗೆಸ್ಟ್ ಸ್ಟೆಪ್ ವಾಟ್ ಐ ಹ್ಯಾವ್ ಟೇಕನ್. ಆಯಿತಾ, ತುಂಬ ದುಡ್ಡು ಹೋಗುತ್ತೆ, ತುಂಬ ಟೈಮ್ ಹೋಗುತ್ತೆ, ಫ್ಯಾಮಿಲಿ ಮಿಸ್ ಮಾಡ್ಕೋತೀವಿ. ಆಲ್ ದಿಸ್ ವಿಲ್ ಬಿ ದೇರ್, ಬಟ್ ಐ ಆಮ್ ಲರ್ನಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಗೆಟಿಂಗ್ ಇನ್ಸ್ಪೈರ್ಡ್. ಸೊ ಇನ್ನೂ ದುಬೈ ಬಗ್ಗೆ, ಈ ಬುರ್ಜ್ ಖಲೀಫಾ ಬಗ್ಗೆ ಮತ್ತು ದುಬೈ ಮಾಲ್ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಹೇಳ್ತೀನಿ. ದುಬೈ ಮಾಲ್ ಪಾರ್ಕಿಂಗಲ್ಲಿ 14,000 ಕಾರ್ಸ್ನ ಪಾರ್ಕ್ ಮಾಡ್ಬೋದಂತೆ. 14,000 ಕಾರ್ಸ್. ಅದು ಚಿಕ್ಕದೇ ನನ್ನ ಪ್ರಕಾರ ಬರ್ತಿರೋ ಜನರಿಗೆ. 75 ಮಿಲಿಯನ್ ಜನ ವಿಸಿಟ್ ಮಾಡ್ತಾರೆ ಒಂದು ವರ್ಷಕ್ಕೆ. ಸೊ ಈ ಮಾಲ್ನ ಪ್ಲ್ಯಾನ್ ಮಾಡಿದಾಗ 10 ವರ್ಷ ಬೇಕಾಗುತ್ತೆ ಬಿಲ್ಡ್ ಮಾಡೋಕ್ಕೆ ಅಂತ ವಿಷನ್ ಇತ್ತಂತೆ. ಬಟ್ 4 ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿದರೆ 2008 ಈ ಮಾಲ್ ಸ್ಟಾರ್ಟ್ ಆಗಿತ್ತು. ಹೋಗಿದ್ದಿದ್ದು ಅಲ್ಲೆಲ್ಲೋ ಹೋಗಿದ್ದಿದ್ದು ನಾವು. ಬಟ್ ಅಲ್ಲಿಂದ ನಾರ್ಮಲಾಗಿ ಕಾಣಿಸ್ತಾ ಇತ್ತು. ಒಂದು ರೇಂಜಿಗೆ ಓಕೆ, ಯಾವುದೋ ಒಂದು ನಮ್ಮ ಬೆಂಗಳೂರಲ್ಲಿ ಟಾಪ್ ಬಿಲ್ಡಿಂಗ್ ಹೋಗಿ ನೋಡ್ರಿ ಹೆಂಗೆ ಕಾಣಿಸ್ತಾ ಇತ್ತು. ಬಟ್ ನೈಟ್ ಟೈಮಲ್ಲಿ ಹೆಂಗೆ ಕಾಣುತ್ತೆ ಅನ್ನೋದು ನಾನು ನೋಡೋದು ಮಿಸ್ ಮಾಡಿದೆ. ಬಟ್ ಎನಿವೇಸ್ ಮತ್ತೆ ಬರೋಕ್ಕೆ ಇದೊಂದು ರೀಸನ್ ಅಂದ್ಕೊಳ್ಳಿ. ಫೋಟೋ ಶೂಟ್ ನಡೀತಾ ಇದೆ ಗೈಸ್. ನೋಡಿ ನೀರು, ನೋಡಿ ನೀರು. ಸಂಜೆ ಮಲಗಿದ್ದಾನೆ. 10 ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ ಐಸಿನ. ಸಂಜೆ ಮಲಗಿದ್ದಾನೆ.
ಏಸಿನ 10ಗೆ ಇಟ್ಟಿದ್ದೀನಿ, ಬೆಳಗ್ಗೆ ಎದ್ದು ಏನು ಹೇಳ್ತಾನೆ ನೋಡೋಣ. ಚಳಿಗೆ ಸೈಕ್ ಆಗ್ಬಿಡ್ತಾನೆ. ಫೈಲಿ ಮಲ್ಕೊಂಡು ಈಗ ಎದ್ದಿದ್ದೀನಿ. ಸೊ ನನ್ನ ಇನ್ನೊಂದು ಡ್ರೀಮು ಕಂಪ್ಲೀಟ್ ಆಗಿದೆ, ದಟ್ ಈಸ್ ಗೋಯಿಂಗ್ ಟು ಬುರ್ಜ್ ಖಲೀಫಾ ಇನ್ ಪಂಚೆಲ್. ಈಗ ನೆಕ್ಸ್ಟ್ ಡ್ರೀಮ್ ಕಡೆಗೆ ಹೋಗುವ. ಇವತ್ತು ನನ್ನ ಸ್ಕೈ ಡೈವಿಂಗ್ ಇದೆ. ಸೊ ಏನಾಗುತ್ತೆ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ವ್ಲಾಗ್ನ ನೋಡ್ತಾ ಇರಿ, ಸೀರೀಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ನೆಕ್ಸ್ಟ್ ಎಪಿಸೋಡ್ ವೆಯ್ಟ್ ಮಾಡ್ತಾ ಇರಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ವಿಡಿಯೋ ಮಿಸ್ ಮಾಡ್ಕೊತೀರಾ. खत्म, बाय बाय, टाटा, गुड बाय, गया.